ಆರೋಪಿ ನನ್ನನ್ನೇ ಹೆಸರೆಡೆದು ಕರೀತೀಯಾ? ನನ್ನ ಬಣ್ಣ ಬಯಲು ಮಾಡಕ್ಕೆ ಜಾಜಿ ಕುಮ್ಮಕ್ ಕೊಡ್ತೀಯಾ? ನಿನ್ನ ಮಟ್ಟ ಹಾಕೋದಕ್ಕೆ ಹಾಗೆ ಮಾಡ್ಬೇಕಿದ್ ನಾನು. ಹಾಗೆ ಮಾಡಿದ ಮಾತ್ರಕ್ಕೆ ನಿನ್ನ ತಂತ್ರ ಫಲಿಸ್ತು ಅನ್ಕೋಬೇಡ. ಅದು ಯಾವತ್ತು ಫಲಿಸಲ್ಲ. ಈ ಕುರೂಪಿಗೆ ಸೋಲು ಅನ್ನೋದೇ ಇಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ಸೋಲು ಗೆಲುವು ನಾಣ್ಯದ ಎರಡು ಮುಖಗಳು. ಇವತ್ತು ಗೆದ್ದವನು ನಾಳೆ ಸೋಲ್ಲೇಬೇಕು. ಸೋಲು ನನಗೆ. ಕಡ್ಕಿ, ನಿನಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಬಂದಿದ್ದೀನಿ. ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ 1000 ಸರ್ತಿ ಹೇಳಿದ್ದೀನಿ. ನನ್ನ ದಾರಿಗೆ ಮುಳ್ಳಾಗಿದ್ದೀಯಾ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಿದೀಯಾ. ಇದು ನಿನಗೆ ಒಳ್ಳೇದಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ನಾನ್ ಮಾಡ್ಬೇಡ ಅಂದಿದ್ದೆ ಮಾಡ್ತಿದ್ಯಾ ನೀನು. ನಿನ್ನ ಹೆಜ್ಜೆ ಕುಂಟ ಹಾಗೆ ಮಾಡ್ದೆ. ಬೇರೆ ದಾರಿನೇ ಇಲ್ಲ ನನ್ಗೆ. ನಾನು ನೀನ್ ಹೆದಕ್ಕೆ ಕೇಳ್ಬೇಕಾ? ಹೌದು. ಕಾನ್ಸಲ್ಲೂ ಆಸೆ ಇಟ್ಕೋಬೇಡ. ನನ್ನ ಋಣ ನಿನ್ನ ಮೇಲಿದೆ. ಯಾವ ಋಣ? ಪ್ರಮಾಣ ಮಾಡು ಒಂದೇ. ಅವನೇನ್ ಮಾಡ್ದ? ಓಡ್ ಹೋದ. ಇಷ್ಟಾದ್ರೂ ಅವನ್ನ ನಂಬಿಕೆಯಲ್ಲೇ ಜಾಜಿ. ಇರ್ಲಿ ಕಂಡ ಬಾವಿಲಿ ಹಗಲು ಬಿದ್ದಂಗಾಗಿದೆ ನಿನ್ನ ಪರಿಸ್ಥಿತಿ. ನೀನು ಅವನ ಮೇಲೆ ಇಟ್ಟರೆ ಹುಚ್ಚು ಪ್ರೀತಿ ನಿನ್ನಂಗೆ ಆರಿಸ್ತಿದೆ. ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗಿದ್ಯೋ ಬಂಗಾರಿ? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಕ್ಷಮಿಸು ಜಾಜಿ, ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ನಾನು ಮನೆಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ನೀನು ಆಣೆ ಪ್ರಮಾಣ ಮಾಡಿಸೋದು ಅಂತ ಹೇಳ್ತಿದ್ದೆ. ಆದರೆ ಅಮ್ಮನ್ನ ವೈದ್ಯರ ಹತ್ರ ಕರ್ಕೋಬೇಕಿತ್ತು. ನಿನ್ನತ್ರ ಹೇಳುವಷ್ಟು ಸಮಯ ಇರಲಿಲ್ಲ. ಅದಕ್ಕೆ ಮನೆಗೆ ಹೋದೆ. ಇವನ್ ತಾಯಿನ ಇವತ್ತು ಬೆಳಗ್ಗೆ ತಾನೇ ನೋಡಿದ್ನಲ್ಲ, ಚೆನ್ನಾಗೇ ಇದ್ರು. ಈ ಬಂಗಾರಿ ಜಾಜಿ ನಂಬಿಸೋಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ. ಅವನ ತಾಯಿ ಹತ್ರ ಅವನು ಹೋಗಿಲ್ಲ. ವೈದ್ಯರೇನಂದ್ರು? ಅಮ್ಮ ಹುಷಾರಾಗಿದ್ದಾರಾ? ಈಗ ಪರವಾಗಿಲ್ಲ. ಅಮ್ಮಂಗೆ ಔಷಧಿ ಕೊಟ್ಟು ಮಲಗಿಸಿ ಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ತಡ ಆಯಿತು. ತಡ ಆದರೆ ಆಗಲಿ ಬಿಡು, ಪರವಾಗಿಲ್ಲ. ಈಗ ಬಂಗಾರಿ ಹೇಗೂ ಬಂದಾಯ್ತಲ್ಲ. ಜಾಜಿ, ಆವಾಗ ಅರ್ಧಕ್ಕೆ ನಿಲ್ಸಿದ ಕೆಲಸನ ಈಗ ಪೂರ್ತಿ ಮಾಡು. ಮನೆಯವ್ರಿಗಿದ್ದ ಅನುಮಾನ ಪರಿಹಾರ ಆಗಲಿ. ಮೊದಲು ಬಂಗಾರನ ಕರ್ಕೊಂಡೋಗಿ ಆ ದೇವ್ರ ಮುಂದೆ ಪ್ರಮಾಣ ಮಾಡಿಸು. ಹೌದೌದು,